ತಂಡದ ಮಾಲೀಕರಿದ್ದಾರೆ, ಜೊತೆಗೆ ಆಟಗಾರರು ಏನಿದ್ದಾರೆ ಅವರ ಗೋಳನ್ನು ಕೂಡ ಯಾರು ಕೇಳೋರಿಲ್ಲ ಅನ್ನುವಂಥ ಒಂದು ಗುರುತರವಾದಂಥ ಆರೋಪ ಇದೆ. ಸೊ ದಿ ಬೆಸ್ಟ್ ಮ್ಯಾನ್ ಟು ಟಾಕ್ ಅಬೌಟ್ ಇಟ್ ಈಗ ಸದ್ಯಕ್ಕೆ ಅಂತಂದ್ರೆ ನನ್ನ ಜೊತೆಗೆ ಶಶಿಧರ್ ಶೆಟ್ಟಿ ಇದ್ದಾರೆ, ಮಲ್ನಾಡ್ ಗ್ಲಾಡಿಯೇಟರ್ಸ್ ತಂಡದ ಸಹ ಮಾಲೀಕರು. ಅಫಿಷಿಯಲ್ ಏನಾದರೂ ಹೇಳ್ತೀಯಮ್ಮ? ಸರ್ ಒಂದು ನಿಮಿಷ ಮಾತಾಡ್ತೀನಿ. ಶಶಿಧರ್, KPL ಅನ್ನೋದು ಒಂದು ಅತಿ ದೊಡ್ಡ ಕನಸು ಅಲ್ಲ. KPL ನ KSN ಅವರು ಮರ್ತಿದ್ದಾರೆ, ಫ್ರಾಂಚೈಸಿಗಳು ಆಲ್ಮೋಸ್ಟ್ ಮರ್ತಿದ್ದಾರೆ. ಸುವರ್ಣ ಟಿವಿ ಅವರು ಅಟ್ಲೀಸ್ಟ್ ಆವಾಗ ನೆನಪಿಸ್ತಾ ಇದ್ದಾರೆ, ಅದಕ್ಕೊಂದು ನಿಮಗೆ ಧನ್ಯವಾದಗಳು. ನಿಮ್ಗೆ ಗೊತ್ತಿದೆ ಫಸ್ಟ್ ಇಯರ್ ಅದ್ದೂರಿಯಾಗಿ ನಡೀತು. ಆವಾಗಲೂ ಕೂಡ ಒಂದು 15-20 ದಿನದಲ್ಲಿ ಆರ್ಗನೈಸ್ ಮಾಡಿ ನಡೆಸಿರುವಂಥದ್ದು. ಆವಾಗಲೂ ಫ್ರಾಂಚೈಸಿಗಳಿಗೆ ಸರಿಯಾದ ವಿಜಯವರೆಗೂ ಗೊತ್ತು, ನಮಗೆ ಅಡ್ವರ್ಟೈಸ್ಮೆಂಟ್ಗೆ ಯಾವುದಕ್ಕೂ ಅವಕಾಶ ಸಿಗಲಿಲ್ಲ. ಆವಾಗ ಏನೊಂದು ಪ್ರಾಮಿಸ್ ಮಾಡಿದ್ರು ಅಂದರೆ ಫಸ್ಟ್ 2 years ಯು ಮೆ ನಾಟ್ ಮೇಕ್ ಎನಿ ಮನಿ, 3rd ಇಯರ್ನಲ್ಲಿ ಬ್ರೇಕ್ ಇವನ್, 4th and 5th ಇಯರಲ್ಲಿ ನಿಮ್ಮದು ಇನ್ವೆಸ್ಟ್ಮೆಂಟ್ಗೆ ಯು ಗೆಟ್ ದ ಇದನ್ನು ರೇಟಿಂಗಲ್ಲಿ ಇಲ್ಲ, ಯು ಆರ್ ಗೋಯಿಂಗ್ ಟು ಗೆಟ್ ದ ರಿಟರ್ನ್ಸ್ ಅಂತ ಪ್ರಮೋಷನಲ್ಲಿ ಮಾತಾಡಿದಂಥ ವಿಷಯಗಳಿವು. ಅದೇ ಥರ ಫಸ್ಟ್ ಇಯರಲ್ಲಿ ಹಾಗಾಯಿತು. ನಾವು ವಿ ಕೋಪರೇಟೆಡ್ ವೆಲ್. ಎಲ್ಲ ಫ್ರಾಂಚೈಸಿಗಳು ಭಾಳ ಉತ್ಸಾಹದಿಂದ, ಈವನ್ ಕರ್ನಾಟಕದಲ್ಲಿ ಎಲ್ಲರೂ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದರು KPLಗೆ. 15 ದಿನ ಆದರೂ ಕೂಡ ತುಂಬ ಚೆನ್ನಾಗಿ ನಡೀತು, ಕಡಿಮೆ ಸಮಯ ಇದ್ದರು. ಒಂದು ದೊಡ್ಡ ಕನಸದು IPL ಯಶಸ್ಸಾದ ನಂತರದಲ್ಲಿ ಕರ್ನಾಟಕದಲ್ಲಿ ನಮ್ಮ ದೇಶೀಯ ಪ್ರತಿಭೆಗಳಿಗೆ, ಹಳ್ಳಿಗಾಡಿನ ಪ್ರತಿಭೆಗಳಿಗೆ ಅವಕಾಶ ಸಿಗ್ಬೋದು ಅಂತ ಹೇಳಲಾಗ್ತಿತ್ತು. ಆಮೇಲೆ ಇವನ್ ಒಳ್ಳೆ ಕ್ರಿಕೆಟರ್ಸ್ ಕೂಡ ಬಂದರು, ಲೈಮ್ ಲೈಟಿಗೆ ಬಂದರು. ಇದರಿಂದ ಕ್ರಿಕೆಟ್ಗೂ ಪ್ರಯೋಜನ ಆಗಿದೆ. 2ನೇ ವರ್ಷ ಅದ್ಯಾಕೋ ಅವಾಗ ಸರಿಯಾಗಿ ನಡಿಲಿಲ್ಲ, ಅರ್ಜೆಂಟಲ್ಲಿ ಏನೋ ಒಂದು ಮಾಡಿಬಿಟ್ರು. ಅದು ಏನು ಬೇಕಾದ್ರೆ ಫಸ್ಟ್ ಇಯರ್ ನಡೆದಂಗೆ ನಮ್ಮ ಎಕ್ಸ್ಪೆಕ್ಟೆಡ್ ಲೆವೆಲ್ಗೆ ಹೋಗಲಿಲ್ಲ. ಆಮೇಲೆ ನಮಗೆ ಅನಿಲ್ ಕುಂಬ್ಳೆ, ಶ್ರೀನಾಥ್, ವೆಂಕಟೇಶ್ ಪ್ರಸಾದ್ ಎಲ್ಲ ಬಂದಾಗ ನಿಜವಾಗ್ಲೂ ನಮಗೆ ಭಾಳ ಫ್ರಾಂಚೈಸಿಗಳೆಲ್ಲರೂ ಹ್ಯಾಪಿಯಾಗಿದ್ದರು. ಅವರಿಗೆ ಸೆಲೆಬ್ರಿಟಿ ವ್ಯಾಲ್ಯೂ ಇದೆ, ಅವ್ರು ಇಟ್ಕೊಂಡಾಗ ಇನ್ನೂ ಚೆನ್ನಾಗಿ ನಡೆಯುತ್ತೆ, ನಮಗೆ ರಿಟರ್ನ್ ಕೂಡ ಚೆನ್ನಾಗಿ ಬರ್ಬೋದು, ಇನ್ವೆಸ್ಟ್ ಮಾಡಿದ್ದೀವಲ್ಲ ಅದರಿಂದ ಎಕ್ಸ್ಪೆಕ್ಟೇಷನ್ ಇತ್ತು. ಕುಂಬ್ಳೆ ಮತ್ತೆ ಇವರು ಶ್ರೀನಾಥ್ ಅವರು ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ರು, ಮೀಟಿಂಗ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ನಾನು ಎಲ್ಲ ಮೀಟಿಂಗಲ್ಲಿ ಇದ್ದೆ. ಮೀಟಿಂಗಲ್ಲಿ ಕೂಡ ಅವ್ರ ರೆಸ್ಪಾನ್ಸ್ ಚೆನ್ನಾಗಿತ್ತು. ಐ ಆಮ್ ನಾಟ್ ಬ್ಲೇಮಿಂಗ್, ಅವ್ರನ್ನ ಮಾತ್ರ ಬ್ಲೇಮ್ ಮಾಡ್ತಾ ಇಲ್ಲ. ನಮ್ಮ ಫ್ರಾಂಚೈಸಿಗಳಲ್ಲೂ ಕೆಲವರು ವಿಡ್ರಾ ಮಾಡ್ಲಿಕ್ಕೆ, ಕೆಲವರು ನಾವು ವಿಡ್ರಾ ಮಾಡ್ತೀವಿ ಅಂತ ಹೇಳಿದ್ರು, ಇನ್ನು ಕೆಲವರು ಒಂದು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ, ಅದು ಕೂಡ ಅವ್ರು ಹೇಳೋದು ಸತ್ಯ. ಆದರೆ ಕ್ರಿಕೆಟ್ ಅಂದರೆ ಈಗ ಫ್ರಾಂಚೈಸಿಗಳು ನಾವು ಜವಾಬ್ದಾರಿ ಅಲ್ಲ. ಒಬ್ಬ ಫ್ರಾಂಚೈಸಿ ಆಡ್ತಿದ್ರೆ ಇವರು ರಿಆಕ್ಷನ್ ಮಾಡಿ ಇನ್ನೊಂದು ಫ್ರಾಂಚೈಸಿ ತರಬೇಕು, ಆಡಿಸ್ಬೇಕು. ಇಟ್ಸ್ KSA ರೆಸ್ಪಾನ್ಸಿಬಿಲಿಟಿ. ನಮ್ದು ಇಂಡಿವಿಜುವಲ್ ಅಗ್ರಿಮೆಂಟ್ ನಾವು ಸೈನ್ ಮಾಡಿರೋದು ಆಚ್ ಎ ಫ್ರಾಂಚೈಸಿ. ನಾವು ಏನು ಎಲ್ಲರನ್ನ ಸೇರಿಸಿ ಯುನೈಟೆಡ್ ಆಗಿ ಏನು ಸೈನ್ ಮಾಡಿಲ್ಲ. ಇನ್ನೊಂದು ಫ್ರಾಂಚೈಸಿ ಫೇಲ್ಯೂರ್ ಆದ್ರೆ ಒನ್ ಫ್ರಾಂಚೈಸಿ ಇಸ್ ನಾಟ್ ರೆಸ್ಪಾನ್ಸಿಬಲ್. ಅದು ಇವರೇ KSAನೇ, ಅವ್ರನ್ನ ಟರ್ಮಿನೇಟ್ ಮಾಡಬೇಕು. EMD ಇದೆ, ಸಬ್ಸ್ಟೆನ್ಷಿಯಲ್ ಇದೆಯೋ ಸ್ವಲ್ಪ. ಒಂದು ಪ್ರಶ್ನೆ, ಇವಾಗ ಫಸ್ಟ್ ಸೀಸನ್ ಆಫ್ KPL ಅಲ್ಲಿ ತುಂಬಾ ಹುರುಪು ಜಾಸ್ತಿ ಇತ್ತು. ಇವನ್ ಪ್ರೇಕ್ಷಕರು ಕೂಡ ಕರ್ನಾಟಕದಲ್ಲಿ ಇಂಥದ್ದೊಂದು ಹೊಸ ಪ್ರಯೋಗ ಆಗ್ತಿದೆ, ಎಕ್ಸ್ಪೆರಿಮೆಂಟ್ ಆಗ್ತಿದೆ ಅಂತ ಜನ ಕೂಡ ಬಂದ್ರು. ಸೆಕೆಂಡ್ ಸೀಸನ್ಗೆ ಯಾಕೋ ಹುರುಪು ಅರ್ಧಕ್ಕರ್ಧ ಕಡಿಮೆ ಆಯ್ತು ಅಂತ. ಹುರುಪು ಅಂದ್ರೆ ಇದು ಆರ್ಗನೈಸೇಷನ್ ಪ್ರಾಬ್ಲಮ್. ಅಂದ್ರೆ ಸರಿಯಾಗಿ ಕರೆಕ್ಟ್ ಟೈಮ್ ಅಲ್ಲಿ ಅದನ್ನ ಬೇಕಾದಷ್ಟು ಟೈಮ್ ಕೊಟ್ಟು ಒಂದು 2 ತಿಂಗಳು 3 ತಿಂಗಳು ಕೊಟ್ಟು ಪ್ರಮೋಟ್ ಮಾಡಿದ್ರೆ ಆಗಿರೋದು. ಸೆಕೆಂಡ್ ಇಯರ್ ಅಲ್ಲಿ ಏನೋ ಒಂದು ಹರಿನಲ್ಲಿ ಆಗೋಯ್ತು. ಸಾರಿ, ನಾನೊಂದು ಲೆಟ್ರಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ದೆ, ಗಲ್ಲಿ ಕ್ರಿಕೆಟ್ ತರ ಆಡ್ಬಿಟ್ರು ಅಂತ. ಅನಿಲ್ ಕುಂಬ್ಳೆ ಫೆಲ್ಟ್ ವೆರಿ ಸಾರಿ, he is upset with that word. I apologize for that. But it has done like a gully cricket. Second KPL ನಾವು ಓಪನ್ ಆಗಿ ಲೆಟ್ರೇ ಕೊಟ್ಟಿದ್ದೆ. ನಮ್ಗೆ ಆದ್ರೂ ಕೂಡ ವಿ ಆರ್ ಎಕ್ಸ್ಪೆಕ್ಟಿಂಗ್ ಬೆಟರ್. ಅಂದ್ರೆ ಕುಂಬ್ಳೆ ಬರ್ತಾರೆ, ಶ್ರೀನಾಥ್ ಬರ್ತಾರೆ, ವೆಂಕಟೇಶ್ ಪ್ರಸಾದ್ ಬರ್ತಾರೆ, ರಾವ್ಡ್ನು ಕರ್ಕೊಂಡ್ ಬರ್ಬೋದು ಪ್ರಮೋಷನ್ಗೆ. ಆವತ್ತೊಂದು ಎಲ್ಲ ರೂರಲ್ ಎಲ್ಲೆಲ್ಲ ಮ್ಯಾಚ್ ಮಾಡುವ ಅಂತ ಹೇಳಿದ್ರು, ಶಿವಮೊಗ್ಗ, ಹುಬ್ಳಿ ಎಲ್ಲ. ಆವಾಗ ಇವ್ರು ಬಂದ್ರೆ ಇವ್ರು ನೋಡಕ್ಕೆ ಜನ ಬರ್ತಾರೆ. ನಮ್ದು ನಾವು ಇನ್ವಾಲ್ವ್ ಮ್ಯಾಜಿಕ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರಿ, ಅದು ಸಾಧ್ಯ ಆಗ್ಲೇ ಇಲ್ಲ ಅಂತೀರಿ. ಯಾಕಂದ್ರೆ ನಾವೆಲ್ಲ ಕ್ರಿಕೆಟರ್ಸ್ ಅಲ್ಲ, ಕ್ರಿಕೆಟ್ ಲವರ್ಸ್ ಅಷ್ಟೇ, ಕ್ರಿಕೆಟ್ ಪ್ಲೇಯರ್ಸ್ ಅಲ್ಲ ಯಾರು ಕೂಡ ಓನರ್ಸ್ ಹೆಚ್ಚಿನವರು. ಸೊ ನಮ್ಗೆ ಬಹಳ ಹೋಪ್ಸ್ ಇತ್ತು. ಇವ್ರು ಬಂದಾಗ ಇನ್ 3 ವರ್ಷದಲ್ಲಿ ರಿಯಲ್ ಇಟ್ ಇಸ್ ವರ್ತ್ ಇಟ್, ಒಂದು ಬ್ರ್ಯಾಂಡ್ ಬಿಲ್ಡ್ ಆಗುತ್ತೆ. KPL ಲಾಭ ಆಗದಿದ್ರು ನಾವು ನಷ್ಟವನ್ನು ರಿಕವರಿ ಮಾಡ್ಕೊಳ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ವಿ ನಾವು. ನಿಜ. ರೈಟ್ ಸರ್, ನೋಡೋಣ ವಿಜಯ್ ಏನ್ ಹೇಳ್ತಾರೆ ಅಂತ. ವಿಜಯ್, ನಿಮ್ಮ ಹತ್ರ. ಇಲ್ಲ, ನಾನು ಶೆಟ್ರ್ ಹೇಳೋದನ್ನು ಒಪ್ಕೊಳ್ತೀನಿ ನಾನು. ಯಾಕೆಂತಂದ್ರೆ KPL ಒಳ್ಳೆ ಟೂರ್ನಮೆಂಟ್ ಆಗಿ ಬೆಳೀತಾ ಇತ್ತು, ಒಳ್ಳೆ ಪ್ಲಾಟ್ಫಾರ್ಮ್ ಯಂಗ್ಸ್ಟರ್ಸ್ಗೆ. ಅಂದ್ರೆ ಎಲ್ಲ ಕ್ರಿಕೆಟರ್ಸ್ಗೆ 25 ವರ್ಷ ಆಗಿದ್ದವರು ಕೂಡ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇತ್ತು ಅವ್ರು ಆಡೋದಕ್ಕೆ. ಇನ್ಫ್ಯಾಕ್ಟ್ ನಾನೇ ಉದಯ ಟಿವಿನಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೆ KPL ಬಗ್ಗೆ. ಕ್ರಿಕೆಟಿಂಗ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್ಸ್. ಫಸ್ಟ್ ಇಯರ್ ಎಷ್ಟು ಹುರ್ಪಲ್ ಮಾಡಿದ್ರು, ಸೆಕೆಂಡ್ ಇಯರ್ ಎಷ್ಟು ಹುರ್ಪಲ್ ಮಾಡಿದ್ರು ಅಂತ ನಾನು ನೋಡಿದ್ದೀನಿ. ನಾನು ಅದನ್ನ
ನಾವು ಬಂದ್ಮೇಲೆ ಅದನ್ನ ನಿಲ್ಸಿದೀವಿ ಅಂತ ಹೇಳ್ತಾರಲ್ಲ, ಅಂಡ್ ಅನಿಲ್ ಕುಂಬ್ಳೆ ಅಗೇನ್ಸ್ಟ್ ಅಂತ ಓಡಿಸ್ತಾರಲ್ಲ, ಅದು ನಾನು ಒಪ್ಪೋದಿಲ್ಲ. ಯಾಕೆಂದ್ರೆ 12 ಮೀಟಿಂಗ್ ಮಾಡಿದೀವಿ ನಾವು KPL ಗೆ, ಅಂಡ್ ಎಲ್ಲಾ ಮೀಟಿಂಗ್ಸ್ ಅವ್ರು ಅಟೆಂಡ್ ಮಾಡಿದಾರೆ, ಅವ್ರಿಗೂ ಗೊತ್ತು. ಇನ್ಫ್ಯಾಕ್ಟ್ ನಾವು ಅನಿಲ್ ಹೆಸರಾಗ್ಲಿ ಶ್ರೀನಾಥ್ ಹೆಸರಾಗ್ಲಿ ಯೂಸ್ ಮಾಡ್ಬಿಟ್ಟು ವಿ ಟ್ರೈ ಟು ಪರ್ಸ್ಯೂಡ್ ಆಲ್ ದ ಫ್ರಾಂಚೈಸಿ ಓನರ್ಸ್. ಇಲ್ಲ ಇದನ್ನ ಮಾಡ್ತೀವಿ ನಾವು, ನೀವ್ ಹೇಳಿದ ಡೇಟಾಗಿ ಮಾಡ್ತೀವಿ ನಾವು, ನೀವ್ ಹೇಳಿದ ಟೈಮಿಂಗ್ ಮಾಡ್ತೀವಿ ನಾವು, ನೀವೇನ್ ಫಾರ್ಮ್ಯಾಟ್ ಹೇಳಿ ನಿಮ್ ಕನ್ಸಲ್ಟಿಂಗ್ ಹೇಳಿ ಅಂತ ಮಾಡ್ತೀವಿ ನಾವು ಅಂತ. ಇನ್ ಸ್ಪೈಟ್ ಆಫ್ ಆಲ್ ದ ಎಫರ್ಟ್ಸ್ 12 ಮೀಟಿಂಗ್ ಆದ್ಮೇಲೆ ಕೂಡ ನಮ್ಗೆ ಡೇಟ್ ಫೈನಲೈಸ್ ಮಾಡಕ್ಕಾಗಿಲ್ಲ. ದೇ ವಿಡ್ರೂ, ದೇ ವೆಂಟ್ ಟು ದ ಕೋರ್ಟ್. ಏನಂತ ಅಂತಂದ್ರೆ ದಿಸ್ KPL ಇಸ್ ನಾಟ್ ಕಮರ್ಷಿಯಲಿ ವಯಬಲ್, ಅಂದ್ರೆ ಇದು ಕಮರ್ಷಿಯಲ್ ಟೂರ್ನಮೆಂಟ್ ಮಾಡಕ್ ಆಗ್ತಲ್ಲ ಅಂತ. ಬಿಫೋರ್ ದ ಸ್ಟಾರ್ಟ್ ಆಫ್ ದ KPL ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಶ್ರೀನಾಥ್ ಕುಂಬ್ಳೆ, ವಿ ಆರ್ ನಾಟ್ ಅಗೇನ್ಸ್ಟ್ 2020 ಕ್ರಿಕೆಟ್, ಬಟ್ ಈ ಫಾರ್ಮ್ಯಾಟ್ ಮಾಡ್ತಾ ಇದಾರಲ್ಲ ಅದು ತಪ್ಪು, ಇದು ಕಮರ್ಷಿಯಲಿ ವಯಬಲ್ ಅಲ್ಲ, ಇದು ಸಸ್ಟೈನ್ ಆಗಲ್ಲ, ಪ್ಲೀಸ್ ಬಿ ಕೇರ್ಫುಲ್ ಅಂತ ಒಂದು ನೋಟ್ ಹೇಳಿದ್ರಲ್ಲಿ. ಯಾಕೆ ವಯಬಲ್ ಅಲ್ಲ? ಯಾಕೆಂತಂದ್ರೆ ಇದನ್ನ IPL ಕಂಪೇರ್ ಮಾಡಿ ನಮ್ ಹಳೆ ಕಮಿಟಿ, ಐ ಶುಡ್ ನಾಟ್ ಸೇ ದಟ್, ಯಾಕೆಂತಂದ್ರೆ ನಾವು KCA ನ ಇಮೇಜ್ ಆಗಿ ಇಟ್ಕೊಂಡಿರೋರು, ಹಳೆ ಆಗ್ಲಿ ಹೊಸಬರಾಗ್ಲಿ, ನಾವು ಹಳೇದಾಗಿದ್ದ ಲಯಬಿಲಿಟಿನ ನಾವು ಈಗ ಅನುಭವಿಸ್ತಾ ಇದೀವಿ. ಹಳಬರು ಮಾಡಿದ ಒಳ್ಳೆ ಕೆಲ್ಸಗಳು ಅಂದ್ರೆ ಲ್ಯಾಂಡ್ ತಗೊಂಡಿದ್ದು, ಗ್ರೌಂಡ್ ತಗೊಂಡಿದ್ದೆಲ್ಲ ನಾವು ಈಗ ತಿರ್ಗಾ ಅನುಭವಿಸ್ತಾ ಇದೀವಿ. ಎರಡೂನು ಒಪ್ಕೊಳ್ಳೇಬೇಕಾಗಿರುವಂತದ್ದು. ಸೊ KPL ನಮ್ಗೆ ಲಯಬಿಲಿಟಿ. ಅಂದ್ರೆ ಯಾಕೆ ಹೇಳ್ತಾ ಇದೀವಿ ಅದನ್ನ ಅಂತಂದ್ರೆ, ಇದನ್ನ IPL ಕಂಪೇರ್ ಮಾಡಿ ಆ ಲೆವೆಲ್ ಹಂತಕ್ಕೆ ತಗೊಂಡೋಗಲ್ಲ. ಯಾಕಂದ್ರೆ ಐ ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್. IPL ಅಲ್ಲಿ FCT ಈಸ್ 5 lakhs per 10 seconds. KPL ಅಲ್ಲಿ ಏನು ಇಲ್ಲ, 500 ರೂಪಾಯಿ ಕೂಡ ಬರೋದಿಲ್ಲ. ಪಾಪ ಫ್ರಾಂಚೈಸಿಗಳಿಗೆ ನಮ್ಗೆ ಅಯ್ಯೋ ಅನ್ಸೋದು, ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಯಾವಾಗ ರಿಟರ್ನ್ಸ್ ಬರುತ್ತೆ ಕಮರ್ಷಿಯಲಿ, ಇಲ್ಲ ಅವ್ರವ್ರದೇ ಲೋಗೋ ಹಾಕೊಂಡು ಆಡಬೇಕು ಅಂತ. ಈಗ 3 ಜನ ಕೋರ್ಟ್ಗೆ ಹೋಗ್ಬಿಟ್ಟು 5 ಜನದಲ್ಲಿ 2 ಪೇ ಮಾಡಿಲ್ಲ ದುಡ್ಡು, 3 ಜನ ಟೀಮ್ ಇಟ್ಕೊಂಡು ಹೆಂಗ್ KPL ಮಾಡ್ತೀರಾ ನೀವು? ಸಾಧ್ಯನೇ ಇಲ್ಲ. ನಾನು ಐ ಶುಡ್ ಅಪ್ರಿಶಿಯೇಟ್ ಜಯಪ್ರಕಾಶ್ ಹೆಗಡೆ. ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಕಮ್ ಅಂಡ್ ಟೆಲ್ ನನ್ ದುಡ್ಡು ಇಲ್ಲಿದೆ ತಗೊಳ್ಳಿ 20 ಲಕ್ಷ. ಅದ್ ಬಿಟ್ಟು ನಮ್ಗೆ ಪ್ರಾವಿಡೆಂಟ್ ಇಂದ ತಗೊಂಡ್ಬಂದು ಕೊಟ್ಟರು ದುಡ್ಡು. ಅಂಡ್ ನಿಮ್ಮಿಂದ 2 ಫ್ರಾಂಚೈಸಿಗಳು ಹೊರಗಡೆ ಹೋದ್ವು, ಇಫ್ ಐ ಆಮ್ ನಾಟ್ ರಾಂಗ್. ಒಂದು ಜಯಪ್ರಕಾಶ್ ಹೆಗಡೆ ಅವ್ರ ಹೆಸರು ಬಂದ ತಕ್ಷಣ ನಾನೊಂದು 2 ಮಾತಾಡ್ಬೋದಾ ಅಂತ ಹೇಳಿ, ಮಾತಾಡಿ. ಈಗ ಜಯಪ್ರಕಾಶ್ ಹೆಗಡೆ ಅವ್ರ ಹತ್ರ ನಾನು ಇವತ್ತು ಈಗ ಜಸ್ಟ್ ಬರೋಕ್ಕಿಂತ ಮೊದಲು ಮಾತಾಡಿದೆ. ಓಕೆ, ಅವ್ರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಇಫ್ ದಿ ಮ್ಯಾನೇಜಿಂಗ್ ಕಮಿಟಿ ಡಸಂಟ್ ಹ್ಯಾವ್ ಟೈಮ್ ಟು ಕಂಡಕ್ಟ್ ದಿ KPL, ದೇ ಶುಡ್ ನಾಟ್ ಕಂಟಿನ್ಯೂ. This is his words, not mine. Please don't tell it is my word, because you can ask him. The KPL franchiseಗಳನ್ನ they are treating us like servants is the word of Jayaprakash Hegde. I mean, he should be very specific when he say that. Which committee has treated them as servants? This committee. You ಹೇಳ್ತಾ ಇದ್ದಾರೆ. No, you cannot say that. It is Jayaprakash. I think the best man ಇದಕ್ಕೆ ಆನ್ಸರ್ ಕೊಡೋದಕ್ಕೆ, ಅಲ್ಲ ಒಂದೇ ನಿಮಿಷ, ಇದಕ್ಕೆ ಆನ್ಸರ್ ಕೊಡೋದಕ್ಕೆ ದ ಬೆಸ್ಟ್ ಮ್ಯಾನ್ ಅಂತಂದ್ರೆ ಶಶಿಧರ್ ಶೆಟ್ಟರ್ ಅಂತ ಅನ್ಸ್ತಿದೆ. ಯಾಕಂದ್ರೆ ಸಹಮಾಲಿಕರವರು ಒಂದು ಫ್ರಾಂಚೈಸಿ ಏನೇನು ಹೇಳಿದಾರೆ ಹೇಳ್ಬಿಡ್ತೀನಿ. ಒಂದ್ ನಿಮಿಷ, ಎಸ್ ಹೇಳಿ. ಸರ್ವೆಂಟ್ ತರ ಟ್ರೀಟ್ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಏನಂತೀರಿ ಇದಕ್ಕೆ? ಯಾಕಂದ್ರೆ ಬಿಗಿನಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ಕೊಂಡು ಇದು ಮೀಟಿಂಗ್ ಮಾಡಿದ್ರು ಎಲ್ಲ ಅಗ್ರಿಯಬಲ್. ಇವ್ರೇನ್ ಮಾಡ್ತಿದ್ರು, ಹಳೆ ಕಮಿಟಿ ಅವರು, ಹೊಸ ಕಮಿಟಿ ಹಳೆ ಕಮಿಟಿ ಬಗ್ಗೆ ಮಾತಾಡೋದಾದ್ರೆ ಅಟ್ಲೀಸ್ಟ್ ಒಂದು ಜಯಪ್ರಕಾಶ್ ಹೇಳಿರೋದು ಏನಂದ್ರೆ ಅರ್ಥ ಅಂದ್ರೆ, ಅಟ್ಲೀಸ್ಟ್ ಒಂದು ಟೂರ್ನಮೆಂಟ್ ಆದಾಗ ಇವ್ರ ಅಗ್ರಿಮೆಂಟ್ ತೆಗೆದು ನೋಡಿದ್ರೆ KPL ಡಾಕ್ಯುಮೆಂಟ್ ಅಲ್ಲಿ ಇದೆ, ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಆದಾಗ ಕಾರ್ಪೊರೇಟ್ ಬಾಕ್ಸ್ ಕೊಡ್ತೀವಿ, ಪಾಸ್ ಕೊಡ್ತೀವಿ, ಅದೆಲ್ಲ ಇದೆ ಸರ್, ಎಲ್ಲ ಇದೆ. ಆವಾಗ ಒಂದು ಜಯಪ್ರಕಾಶ್ ಅವ್ರು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಟೂರ್ನಮೆಂಟ್ ಯಾರೋ ಫಾಸ್ಟ್ ಕೇಳಲಿಕ್ಕೆ ಹೋದಾಗ ದೆರ್ ವಾಸ್ ಎ ಇಲ್ ಟ್ರೀಟ್ಮೆಂಟ್. ಅದು ಅವ್ರ ಮನಸ್ಸಲ್ಲಿದೆ. ಪಾಸ್ ಕೇಳೋಕೆ ಹೆಗ್ಡೆ ಅವ್ರ MP ಆಗಿದ್ರು ಅವಾಗ, ಟೂರ್ನಮೆಂಟ್ ಇದ್ದಾಗ ಅವ್ರ MP ಇರಲಿಲ್ಲ. ಒಂದ್ ಯಾರೋ ಪಾಸ್ ಕೇಳಿದ್ದಕ್ಕೆ ಪಾಸ್ ಕೊಡೋಕೆ ಹೋಗಿದ್ರು, ಅದನ್ನು ಇವರು ಸ್ಟಾಪ್ ಮಾಡಿದ್ರು ಅವರು ಫ್ರಾಂಚೈಸಿಗಳಿಗೆ. ದಟ್ ಈಸ್ ವಾಟ್ ಈ ಸೆಟ್. ಪ್ರಕಾಶ್ ಕ್ವಿಕ್ ಆಗಿ ಹೇಳ್ಬಿಡಿ, ಏನೋ ಹೇಳ್ತಿದ್ರೆ. ಏನಂದ್ರೆ ಶಶಿಧರ್ ಅವ್ರು ಹೇಳ್ಬಹುದು, ಇಟ್ ಇಸ್ ನನ್ನ ಹತ್ರ ಮಾತಾಡಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಬೇಕಂದ್ರೆ ಇದ್ರ ಬಗ್ಗೆ ವೆರಿಫಿಕೇಶನ್ ನೀವು ಅವ್ರು ಬಂದಾಗ ವೆರಿಫೈ ಮಾಡಬಹುದು. ಬೇಕಾದ್ರೆ ವಿಜಯ್ ಭಾರದ್ವಾಜ್ ಆಲ್ಸೋ ಕ್ಯಾನ್ ಗೋ ಅಂಡ್ ಟಾಕ್ ಟು ಹಿಮ್ ಅಂಡ್ ಕ್ಲಾರಿಫೈ ಫ್ರಮ್ ಹಿಮ್. ಐ ಆಮ್ ಜಸ್ಟ್ ಟ್ರೈಂಗ್ ಟು ಟೆಲ್ ಯು ವಾಟ್ ವರ್ಡ್ಸ್ ಐ ಫೆಲ್ಟ್ ವೆರಿ ಬ್ಯಾಡ್. ನನಗೇನು ಬಹಳ ನೋವಾಯ್ತದು, ಯಾಕಂದ್ರೆ ಈ ತರ ಮಾತಾಡ್ತಾ ಇದ್ದಾರೆ. ಈಸ್ ನೌ ಎ ರೆಸ್ಪಾನ್ಸಿಬಲ್ ಮ್ಯಾನ್ ಅಂಡ್ ಅವರೇ, ಆಸ್ ಯು ಹ್ಯಾವ್ ಟೋಲ್ಡ್, ಹಿ ಹ್ಯಾಸ್ ಆಲ್ರೆಡಿ ಗಿವನ್ ದ ಮನಿ. He has given the money. I openly said he was the only person to give money. Let me get Joe, one second, ಒಂದು ಮುಗಿಸ್ಬಿಡ್ತೀನಿ. ಆಮೇಲೆ ಅವ್ರೇನು ಹೇಳಿದ್ದಾರೆ, ನಾನು 2-3 ಲೆಟರ್ ಬರೆದಿದ್ದೆ. They have not replied to any of my letters. They have not replied to any of my letters, let alone making a meet. And also there was some advertisement money. ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡುವಾಗ ಸ್ವಲ್ಪ ಖರ್ಚು ಮಾಡಿದ್ದಾರೆ.
ಆ ಅಮೌಂಟ್ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿ ಅಗ್ರಿ ಆಗಿತ್ತಂತೆ. ಆ ಅಮೌಂಟು ನಮಗೆ ಕೊಟ್ಟಿಲ್ಲ. ನಾನು ಕೆಲವರು ಐ ಡೋಂಟ್ ನೋ ಬಿಕಾಸ್ ಐ ಆಮ್ ಓನ್ಲಿ ಕೋಟಿಂಗ್ ಹಿಮ್. ಐ ಆಮ್ ಓನ್ಲಿ people should know facts here straight away. I'll tell you the facts straight away. you tell ಪ್ರಕಾಶ್, ನಾನು ನಿಮ್ಮಿಂದ ಕೂಡ ಉತ್ತರ ಪಡ್ಕೊಳ್ತೀನಿ. ಖಂಡಿತ ಉತ್ತರ ಪಡ್ಕೊಳ್ತೀನಿ. ಈಗ ಒಂದು ಪುಟ್ಟ ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಯುತ್ತೆ.